ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ನನಗೆ ಏನು ಅಂದರೆ ಒಂದು 5 to 6 ಸೆಕೆಂಡ್ಸಿಗೆ ಹೋಗುತ್ತೆ ಅನ್ಸುತ್ತೆ ಸ್ನೇಹಿತರೆ. ಇದು ಟಾಪ್ ಆ್ಯಂಡ್ ವೇರಿಯಂಟು. ನಿಮಗೆ ಆನ್ ರೋಡ್ ಕಾಸ್ಟ್ ಬಂದುಬಿಟ್ಟು ಕೇಳಿದಿಲ್ಲ ನಾನು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಏನಕ್ಕೆ ಬಂದೀವಿ ಅಂತ ನಿಮಗೆ ಹೇಳ್ತೀನಿ. ಗಾಡಿ ನೋಡಿ, ಟಿಯಾಗೋ EV ಇಲೆಕ್ಟ್ರಿಕ್ ವೆಹಿಕಲ್ ಗಾಡಿನ ಓಡಿಸೋಣ, ಟೆಸ್ಟ್ ಡ್ರೈವ್ ನೋಡೋಣ. ಇವತ್ತಿನ ಗಾಡಿ ಹೇಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಪೂರ್ತಿ ಡೀಟೇಲ್ ರಿವ್ಯೂ ಡೀಟೇಲ್ ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಯಾರ್ಯಾರು ವೀಡಿಯೋನ ಹೊಸದಾಗಿ ನೋಡ್ತೀರಾ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಹೊಸ ವ್ಯೂವರ್ಸ್ ಬಂದಿದ್ದರೆ ಪ್ಲೀಸ್ ವೀಡಿಯೋಸ್ ಕಂಪ್ಲೀಟ್ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೂಡ ನಾನು ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಲೆದರ್ ಫಿನಿಶಿಂಗ್ ಇದು ಲೆದರ್ ಅಲ್ಲ ಲೆದರ್ ಇಂದೇನಾ ಇಂತ ಸರ್ ಟಾಪ್ ಎಂಡ್ ಅಲ್ಲಿ ಮಾತ್ರ ನಿಮಗೆ ಲೆದರ್ ರೇಟ್ ಬರುತ್ತೆ. ಓಕೆ ಸರ್ ಇದು ಗೇರ್ ಲಿವರ್ಸ್ ಬರಲ್ಲ, ಏನು ಬರಲ್ಲ. ಇದೊಂದು ನಾಬ್ ಬರುತ್ತೆ. ಈ ನಾಬ್ ಬಂದ್ಬಿಟ್ಟಿದ್ರೆ ನಿಮಗೆ ನಡೆಸಿ ಇಲ್ಲಿ ತೋರಿಸ್ತೀನಿ ಏನು ಬರುತ್ತೆ ಆಮೇಲೆ ಅಂತ. 7-inch ಟಚ್ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಇನ್ಬಿಲ್ಟ್ ಸ್ಪೀಕರ್ಸು. ನಿಮಗೆ ಟಾಪ್ ಎಂಡಲ್ಲಿ ಆದರೆ 8 ಸ್ಪೀಕರ್ಸು, ಸಾರಿ 4 ಸ್ಪೀಕರ್ಸು, 4 ಟ್ವೀಟರ್ಸು. ಸೊ ಅಲ್ಲಿಗೆ ಟೋಟಲ್ 8 ಬರುತ್ತೆ. ಮಿಡ್ ವರ್ಷನಿಗೆ ಆದರೆ 4 ಬರುತ್ತೆ. ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಎರಡೂ ಬರುತ್ತೆ ನಿಮಗೆ. ಅದು USB ಕನೆಕ್ಟ್ ಇರುತ್ತೆ. USB ಕನೆಕ್ಟರ್ ಚಾರ್ಜಿಂಗ್ ಬರುತ್ತೆ. ಈ ಕಡೆ ನಿಮಗೆ ನಾರ್ಮಲಿ 12 ವೋಲ್ಟ್ ಇಂದ ಇದೆಯಲ್ಲ, ಅದು ಎಕ್ಸ್ಟ್ರಾ ಸಾಕೆಟ್ ಬರುತ್ತೆ, ಅದನ್ನ ತಗೊಂಡು ಚಾರ್ಜ್ ಮಾಡಬಹುದು. ಓಕೆ, ಬಟ್ ಇದರಲ್ಲಿ ನಿಮ್ಗೆ ಏನಾದರೂ ವಾಟ್ಸ್ಆಪ್ ಆಗಲಿ ನ್ಯಾವಿಗೇಷನ್ ಆಗಲಿ, ಸೊ USB ಕನೆಕ್ಟಿವಿಟಿ ಇಲ್ಲ, ಅದು ಮಿರರ್ ಆಗುತ್ತೆ. ಓಕೆ ಓಕೆ ಅದೊಂದು ಚಾರ್ಜಿಂಗ್ ಸಾಕೆಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಅದರಿಂದ ನೀವು ಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ನ್ಯಾವಿಗೇಷನ್ ಏನೇ ಬೇಕು ಅಂದರೆ ಅದರಿಂದ USB ಕನೆಕ್ಟಿವಿಟಿಯಿಂದ ಅದು ಡಿಸ್ಪ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ರಿವರ್ಸ್ ಕ್ಯಾಮ್ರಾ ಕೂಡ ಸೂಪರ್. ನೀವು ಗಾಡಿ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಲೇನ್ಸ್ ನೋಡಿ ಟರ್ನ್ ಆಗುತ್ತೆ. ಸ್ಟೇರಿಂಗ್ ಗೈಡ್ಲೈನ್ಸ್ ಸೂಪರ್ ಆಗಿದೆ. ಆಮೇಲೆ ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಟಾಪ್ ಎಂಡಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಸ್ಟೇರಿಂಗಲ್ಲೇ ಬರುತ್ತೆ ನಿಮಗೆ. ಗ್ಲೋ ಬಾಕ್ಸ್, ಕೋಲ್ಡ್ ಗ್ಲೋ ಬಾಕ್ಸ್, ಬಟ್ ದೊಡ್ಡ ಇದೆ, ಅಷ್ಟೇನು ತೀರಾ ಕಾಂಪ್ಯಾಕ್ಟ್ ಆಗೇನಿಲ್ಲ, ಚೆನ್ನಾಗಿದೆ. ರಿವರ್ಸ್ ಫುಲ್ ನೋಡು, ಫೀಲ್ ಮಾಡು ಹೆಂಗಿದೆ, ಎಷ್ಟು ಸ್ಪೀಡಾಗಿ ಫುಲ್ ಆಗುತ್ತೆ. ರಿವರ್ಸ್ ಗೇರ್ ಕೂಡ ನಿಮಗೆ ಫ್ರಂಟ್ ಹೆಂಗೆ ಹೋಗುತ್ತೆ ಅದೇ ಥರ ಹೋಗುತ್ತೆ. ನಿಮ್ಗೆ ನಮ್ಮ ಪೆಟ್ರೋಲಲ್ಲೆಲ್ಲ ರಿವರ್ಸ್ ಈ ಥರ ಬರಲ್ಲ. ಇದು ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಬಿಟ್ಟು ರಿವರ್ಸು ಫ್ರಂಟ್ ಎರಡು ಈಕ್ವಲ್ ಆಗಿ ಬರುತ್ತೆ. ಎಲೆಕ್ಟ್ರಿಕ್ ಯಾರಾದರೂ ಬೆಂಗಳೂರಲ್ಲಿ ಸ್ವಂತ ಮನೆ ಇಟ್ಕೊಂಡು ದುಡ್ಡಿದೆ, ಚೆನ್ನಾಗಿದೆ, ಆರಾಮಾಗಿಲ್ಲ ಸಿಟಿಲಿ ಓಡಾಡ್ಕೊಂಡಿರ್ತೀನಿ ಅಂದರೆ ಬೆಟರ್ ಗೋ ಟು EV ವೆಹಿಕಲ್ಸ್. ಟಿಯಾಗೋ, ಟಿಗೋರ್ ಮತ್ತು ನೆಕ್ಸಾನಲ್ಲಿ ಮತ್ತು ಪ್ರೈಮ್ ಮ್ಯಾಕ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಇದೇ ವೆಹಿಕಲ್ಲು ಇದರಲ್ಲಿ ನಿಮಗೆ ಏನಂತ ಅಂದರೆ ನೋಡಿ, ಟಿಯಾಗೋ EV ಅಂತ ಬಂದಿದೆ. EV ಬಂದುಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಲು, ಟಿಯಾಗೋ EV. ಆಮೇಲೆ ಇದರಲ್ಲಿ ಏನಪ್ಪ ನಿಮಗೆ ಡಿಫ್ರೆನ್ಸ್, ನಾರ್ಮಲ್ ವೆಹಿಕಲ್ಗಿಂತ ಡಿಫ್ರೆನ್ಸ್ ಏನು ಕಾಣುತ್ತೆ ಅಂದರೆ ಇಲ್ಲೂ EV ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇದೊಂದು ಕಲರ್ ಬರುತ್ತೆ ಗೊತ್ತಾ ನಿಮಗೆ, ಎಲೆಕ್ಟ್ರಿಕ್ ವೆಹಿಕಲ್ಗೆ ಇದನ್ನ ಲೈಕ್ ಸಿಗ್ನೇಚರ್ ಕಲರ್ ಅಂತಲೇ ಹೇಳ್ಬೋದು. ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ಳಿ ಈ ಕಲರ್ ಅಂತೂ ಕೊಡ್ತಾನೆ. ಇದೇನು ಕಲರ್ ಇದೆ ಇದು. ಆಮೇಲೆ ಫ್ರಂಟ್ ಕೂಡ ಗ್ರಿಲ್ಸ್ ಸಗದಾಗಿದೆ. ಇದು ಏರ್ ವೆಂಟಿಲೇಷನ್ಗೆ ಇಲ್ಲೂ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾನೆ, ಇಲ್ಲೂ ಗ್ಯಾಪ್ ಕೊಟ್ಟಿದ್ದಾನೆ. ಏರ್ ವೆಂಟಿಲೇಷನ್ ಸಕ್ಕದಾಗಿದೆ. ಇದು DRLಸು. ಇದು ಹ್ಯಾಲೋಜನ್ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಡಿಮ್ಯಾಂಡಿಗೆ ಬರುತ್ತೆ. LED ಕೊಟ್ಟಿಲ್ಲ, ಹ್ಯಾಲೋಜನ್ ಕೊಟ್ಟಿದ್ದಾರೆ. ಕೆಳಗಡೆ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಅದು ಟಾಪ್ ಎಂಡ್ ವೆಹಿಕಲಿಗೆ ಮಾತ್ರ ಫಾಗ್ ಲ್ಯಾಂಪ್ ಬರುತ್ತೆ. ಆಮೇಲೆ ಅಲ್ಲಿ ಬರೋದು ನಿಮಗೆ 175, 65, R14 ಟೈರ್ಸು. ಇದರಲ್ಲಿ ನಿಮಗೆ ಡಿಸ್ಕ್ ಏನೂ ಚೇಂಜ್ ಮಾಡಲಿಕ್ಕೆ ಬರಲ್ಲ, ಮ್ಯಾಗ್ಬಿಲ್ ಹಾಕ್ಸ್ಕೊಳ್ಳೋಕ್ಕೂ ನಿಮಗೆ ಬರಲ್ಲ. ಗಾಡಿ ಒಂದು ವಾಕ್ ಅರೌಂಡ್ ನೋಡ್ಕೊಂಬಿಡಿ ಸ್ನೇಹಿತರೆ, ಹೆಂಗಿದೆ ಏನು ಅಂತ ನಾನು ವಾಕ್ ಅರೌಂಡ್ ತೋರಿಸ್ಬಿಡ್ತೀನಿ.
ಡಿಸ್ಅಡ್ವಾಂಟೇಜ್ ನನಗೆ ಏನು ಅಂದರೆ ಸ್ಟೆಪ್ನಿ ಒಂದು ಬರಲ್ಲ, ಬಿಕಾಸ್ ಬ್ಯಾಟ್ರಿ ಇಲ್ಲಿಗೆ ಬರುತ್ತೆ. ಈ ಗಾಡಿಗೆ ಸ್ಟೆಪ್ನಿ ಇಲ್ಲ ಗುರು. ಆಮೇಲೆ ಇದು ಚಾರ್ಜಿಂಗ್ ಸಾಕೆಟ್ಸ್, ಇಷ್ಟೇ ಚಾರ್ಜಿಂಗ್ ಸಾಕೆಟ್ಸು. ಇದು ನಾರ್ಮಲ್ ನಿಮಗೆ ಏನು 3 ಪಿನ್ಸ್ ಮನೇಲಿ ಚಾರ್ಜಿಗೆ ಹಾಕೋಬೋದು, ಸ್ಟೆಪ್ನಿ ಬರಲ್ಲ. ಅದೇ ಮೇಯ್ನ್ ಒಂದು ಡಿಸ್ಅಡ್ವಾಂಟೇಜ್. ಒಂದು ಬಿಟ್ಟರೆ ಗಾಡಿ ಬ್ಯಾಕ್ ವೈಪರ್ಸ್ ಬರುತ್ತೆ, ಆಟೋಮೆಟಿಕ್ ಲೈಕ್ ವೈಪರ್ಸ್ ಬರುತ್ತೆ, ಆಟೋಮೆಟಿಕ್ ವೈಪರ್ಸು, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು, ಸಾಕಲ್ಲ ಇನ್ನೇನು ಬೇಕು. ಲೈಕ್ ಮಿರರ್ಸಲ್ಲಿ ಇಂಡಿಕೇಟರ್ಸ್ ಬರುತ್ತೆ ನಿಮಗೆ 2 ಕಡೆ ಮಿರರಲ್ಲೂ. ಎತ್ಸಿ ಹಿಂದ್ಗಡೆ ನಿಮಗೆ ಲೆಗ್ ರೂಮು ಪರವಾಗಿಲ್ಲ, ಚೆನ್ನಾಗಿದೆ, ತುಂಬ ಏನು ಕಷ್ಟ ಅನ್ಸಲ್ಲ. ನೋಡಿ ಕೂರ್ಬೋದು. ಇಲ್ಲಿ ನಿಮಗೆ ವಾಟರ್ಸ್ ಇಡೋಕ್ಕೆ ನಿಮಗೆ ಸ್ಪೇಸ್ ಇದೆ, ಇಲ್ಲೂ ಸ್ಪೇಸ್ ಇದೆ, ಇಲ್ಲೂ ಸ್ಪೇಸ್ ಬರುತ್ತೆ. ನಾವೀಗ ಗಾಡಿನ ಓಡಿಸೋಣ, ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಮೈ ಓನ್ ಎಕ್ಸ್ಪೀರಿಯನ್ಸ್. ಇಷ್ಟೋ ತನಕ ನಮ್ಮ ಫ್ರೆಂಡ್ ಅಭಿಷೇಕ್ ಅವ್ರು ಓಡಿಸಿದ್ರು. ಅಭಿಷೇಕ್ ಹೆಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ನಿಮಗೆ? ಫುಲ್ ರಾಕೆಟ್. ನೋಡಿ ಸ್ನೇಹಿತರೆ, ಇದು ಲೈಕ್ ತುಂಬ ಪ್ರೀಮಿಯಂ ಲುಕ್ ಅಂತ ನಿಮಗೆ ಏನೊಂದ್ಸಲ ಹಾರ್ಡ್ ಪ್ಲಾಸ್ಟಿಕ್ಕೆ, ಪ್ರತಿಯೊಂದು ಹಾರ್ಡ್ ಪ್ಲಾಸ್ಟಿಕ್ಕೆ. ಬಟ್ ಈ ಪ್ರೈಸ್ ರೇಂಜಿಗೆ ನಿಮಗೆ ಇಷ್ಟು ಕೊಡ್ತಿದ್ದಾರೆ ಅಂದರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಅಟ್ಲೀಸ್ಟ್ ನಮ್ಮ ಟಾಟಾದಲ್ಲಿ ಈ ಥರ ಕೊಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಬಂದುಬಿಟ್ಟು 4 ಪವರ್ ವಿಂಡೋ ಲಾಕ್ ಮಾಡಲಿಕ್ಕೆ ಒಂದು ಬಟನ್ ಕೂಡ ಇದೆ. ಮಿರರ್ಸ್ ಬಂದುಬಿಟ್ಟು ಇಲ್ಲೇ ಕಂಟ್ರೋಲ್ ಮಾಡ್ಬೋದು, ಮಿರರ್ ಕಂಟ್ರೋಲಿಂಗ್ ಕೂಡ ಇದೆ. TCS ಎಂಪ್ಲಾಯಿನಾ, ಸೊ ನಿಮಗೆ ಕಾರ್ಪೊರೇಟ್ ಸೀಟಿಂಗ್ ಕೂಡ ಸೂಪರ್ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಟೈಮ್ ಆಫ್ ಇನ್ವಾಯ್ಸ್ ಅಲ್ಲ ಸರ್ ನಿಮ್ಗೆ ಅದು ಆಫರ್ ಅಲ್ಲ. ಸೊ ಒಂದು ಅವರೇಜ್ ಕಂಪ್ಲೀಟ್ ಡ್ರೆಸ್ ಪ್ಯಾಡ್ ಮೇಲೆ ಈ ಕಡೆ ಇದು ಮತ್ತೆ ಇದೆ ಅಷ್ಟೇ ಅಲ್ಲ, ಇದು ಚೆಕ್ ಮಾಡ್ಲಿಕ್ಕೆ ಮಾತ್ರ ಇದು ಮಾಡಿದೆ ಅಷ್ಟೇ. ಕಪ್ ಹೋಲ್ಡರ್ಸ್ ಇದೆ, ಇಲ್ಲೊಂದು 12 ವೋಲ್ಟ್ ಚಾರ್ಜಿಂಗ್ ಪೋರ್ಟ್ ಇದೆ, ಇಲ್ಲೂ ಚಾರ್ಜ್ ಮಾಡ್ಕೋಬೋದು. ಬ್ರೇಕ್ ಪೆಡಲ್ಸ್ ನೋಡಿ 2 ಇರೋದು, ಒಂದು ಬಂದುಬಿಟ್ಟು ನಿಮಗೆ ಆಕ್ಸಿಲೇಟ್ರು, ಒಂದು ಬ್ರೇಕು. ಇದು ಡೆಡ್ ಪೆಡಲ್ಲು, ಸ್ವಲ್ಪ ಸಣ್ಣಗಿದೆ ಡೆಡ್ ಪೆಡಲ್ಲು. ಸರಿ ಸ್ನೇಹಿತರೆ, ನಾವಿಲ್ಲಿಂದ ಸ್ಟಾರ್ಟ್ ಮಾಡೋಣ, ಹೇಗಿದೆ ಇರುತ್ತೆ ಅಂತ ನೋಡೋಣ. ಓಕೆ, ಇವಾಗ ಸ್ಟಾರ್ಟ್ ಆಯಿತು. ಹೆಂಗೆ ಗೊತ್ತಾಗುತ್ತೆ ಸ್ಟಾರ್ಟ್ ಆಗಿ? ಅಲ್ಲಿ ರೆಡಿ ಅಂತ ಬಂತು ನೋಡಿ, ರೆಡಿ ಅಂತ ಬರುತ್ತೆ. ಸೊ ಇವಾಗ ಶಿಫ್ಟ್ ಆಗುತ್ತೆ ಕ್ಲಾಕ್ ವೈಸ್ ಅಲ್ವಾ? ಹಾಂ, ಡ್ರೈವ್ ಮೋಡ್. ಈಗ ಡ್ರೈವ್ ಮಾಡಲ್ ಇದೆ. ಸೀಟ್ ಬೆಲ್ಟ್ ಹಾಕೊಳ್ಳೋಣ, ನಮ್ಮ ಸೇಫ್ಟಿಗೆ ಸೀಟ್ ಬೆಲ್ಟ್ ಇಲ್ದೆಲ್ಲ ಗಾಡಿ ಓಡಿಸ್ಬೇಡಿ. ಎಲ್ರಿಗೂ ಹೇಳ್ಬಿಟ್ಟು ನಾನು ಹೆಂಗೆ ಹೋದ್ರೆ ಏನು ಹಂಗಿರೋದು ಹೇಳಿ. ಸ್ಟೇರಿಂಗ್ ಸ್ಮೂತ್ ಇದೆಲ್ಲ, ಸ್ಮೂತ್ ಇದೆ. ಅಯ್ಯಪ್ಪ, ಏನು ಸ್ನೇಹಿತರೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಫುಲ್ ಕೂಡ ಸೂಪರ್. ಅದೇನು ಡ್ರೈವ್ ಮಾಡಲ್ಲೇ ಗೇರ್ ಇಲ್ಲ, ಕೈಯಲ್ಲಿ ನಾವು ಇಟ್ಕೊಂಡೇಬೇಕು. ಅಭ್ಯಾಸ ಆಗ್ಬಿಟ್ಟಿದೆ. ಇದು ಡ್ರೈವ್ ಮಾಡಲ್ ಏನು ತೋರಿಸ್ತೀನಿ, ಸ್ಪೋರ್ಟ್ಸ್ ಮಾಡಲ್ ಏನಿದೆ ಪವರ್ ಅಂತ. ಟಾಪ್ ಸ್ಪೀಡ್ ಬಂದುಬಿಟ್ಟು 120 ಕಿಲೋಮೀಟರ್ಸ್, ಅದ್ರ ಮೇಲೆ ಜಾಸ್ತಿ ಗಾಡಿ ಹೋಗಲ್ಲ. ಬ್ರೇಕ್ಸ್ ಕೂಡ ಸೂಪರ್ ಮ್ಯಾಸಿವ್ ಆಗಿದೆ. ನಿಮಗೆ ಗಾಡಿ ಓಡಿಸ್ತಾನೆ ಮೋಡ್ಸ್ ಚೇಂಜ್ ಮಾಡ್ಬೋದು, ನಿಲ್ಲಿಸ್ಬಿಟ್ಟು ಚೇಂಜ್ ಮಾಡಬೇಕಂತ ನೆಸೆಸಿಟಿ ಅಂತ ಇಲ್ಲ. ಈ ಸ್ಪೋರ್ಟ್ಸ್ ಮೋಡಿಗಿದೆ. ಶೋ ದ ಪವರ್. ತುಂಬ ಸ್ಮೂತಾಗಿದೆ ಸ್ನೇಹಿತರೆ. ಲೈಕ್ ಸ್ಟೇರಿಂಗ್ ಕೂಡ ಅಷ್ಟೇ ಲೆದರಲ್ಲಿ ಕ್ಲೀನಾಗೆ ಇದೆ. ನೀವು ಹೊಸ್ದಾಗಿ ಏನೋ ಹಾಕ್ಸ್ಕೋಬೇಕು, ಮತ್ತು ಸ್ಟೇರಿಂಗ್ ಹ್ಯಾಂಡಲ್ಸ್ ಕವರ್ ಬರುತ್ತಲ್ಲ ಹಾಕ್ಸ್ಕೊಬೋದು, ನೆಸೆಸಿಟಿ ಇಲ್ಲ. ಸ್ಟೇರಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ವಾಲ್ಯೂಮ್ ಕಂಟ್ರೋಲ್ ಇಲ್ಲೇ ಇದೆ. ವಾಲ್ಯೂಮ್ ಕಂಟ್ರೋಲ್ಸು, ಕಾಲ್ ರಿಸೀವ್, ಕಾಲ್ ಕಟ್ ಮಾಡ್ಬೋದು. ಇವನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅದರಲ್ಲೇ ಫಿಕ್ಸ್ ಆಗುತ್ತೆ. ನೀವು ಏನು ಹಾಕ್ಸ್ಕೊಳ್ಳೋ ನೆಸೆಸಿಟಿ ₹1 ಖರ್ಚಿಲ್ಲ ಗಾಡಿ ತೊಗೊಂಡ್ರೆ ನಿಮಗೆ. ಸಿಟಿ ಒಳಗಡೆ ಓಡ್ಸೋಕ್ಕೆ ಅಬ್ಬಬ್ಬಬ್ಬಬ್ಬ 0 to 100 ಅರೌಂಡ್ 5 to 6 ಸೆಕೆಂಡ್ಸಿಗೆ ಹೋಗುತ್ತೆ ಅನ್ಸುತ್ತೆ ಸ್ನೇಹಿತರೆ. ಬ್ರೇಕ್ ಕೂಡ ಅಷ್ಟೇ, ಓವರ್ಟೇಕ್ ಮಾಡ್ಲಿಕ್ಕೆ ತುಂಬ ಈಸಿ ಇದೆ. ಓವರ್ಟೇಕ್ ಮಾಡೋಕ್ಕೂ ಅಷ್ಟೇ ಸಖತ್ತಾಗಿದೆ. ನಾವು ಏನು ಆಟೋಮೆಟಿಕ್ ವೆಹಿಕಲ್ ಅಂತೀವಿ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಈ ಥರ ಪವರ್ ಡೆಲಿವರಿ ಮಾಡಲ್ಲ. ಪವರ್ ಡೆಲಿವರಿ ಮ್ಯಾಸಿವ್. ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ ಅರೌಂಡ್ 79 ಇದೆ ಒಳಗಡೆ. 79 ಇದೆ. ನಿಮಗೆ ಸ್ಪೀಡ್ ತೋರಿಸುತ್ತೆ, ಆಮೇಲೆ ರೇಂಜ್ ಇದೆ, ಆಮೇಲೆ ಟ್ರಿಪ್ ಮೀಟರ್ ಇದೆ, ಎಷ್ಟು ರೇಂಜ್ ಹೋಗುತ್ತೆ ಪ್ರತಿಯೊಂದು ಡಿಸ್ಪ್ಲೇ ಆಗುತ್ತೆ. ಸಸ್ಪೆನ್ಷನ್ಸು ಸಾಫ್ಟ್ ಇದೆ, ಬಿಕಾಸ್ ನಾನು ಈ ಹೈವೇಲ್ ಓಡಿಸ್ತಾ ಇದ್ದೀನಿ. ಲೈಕ್ ರೋಡ್ ಚೆನ್ನಾಗಿದೆ, ಗೊತ್ತಾಗ್ತಾ ಇಲ್ಲ. ನಾವೇನಾದರೂ ಲೈಕ್ ಬ್ಯಾಡ್ ರೋಡ್ಸ್ ಆಡಿದ್ರೆ ಸಸ್ಪೆನ್ಷನ್ ದೆನ್ ವಿ ಕ್ಯಾನ್ ಫೀಲ್ ದ್ಯಾಟ್. ಆಮೇಲೆ ಇದ್ರದ್ದು ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗಲಿಕ್ಕೆ ಇದರಲ್ಲಿ 2 ಟೈಪ್ಸ್ ಆಫ್ ಮಾಡಲ್ಸ್ ಬರುತ್ತೆ. ಮಿಡ್ ವರ್ಷನಲ್ಲಿ ನಿಮಗೆ ಲೈಕ್ ಬ್ಯಾಟ್ರಿ ಚಾರ್ಜ್ ಆಗಲಿಕ್ಕೆ ಅರೌಂಡ್ ಇಟ್ ವಿಲ್ ಟೇಕ್ 6 hours ಬೇಕು, 4 to 5 hours ಬೇಕಾಗುತ್ತೆ. ಅದು ಇಲ್ಲ ನಿಮಗೆ ಟಾಪ್ ಎಂಡಿಗೆ ಹೋದರೆ 3 to 4 hours ಒಳಗಡೆ ಬ್ಯಾಟ್ರಿ ಫುಲ್ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. 10 to 100. ಆಮೇಲೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ ಇರುತ್ತೆ. ಚಾರ್ಜಿಂಗ್ ಸ್ಟೇಷನ್ಸಲ್ಲೇ ಹೋದರೆ ಅರೌಂಡ್ 55 minutesಗೆ ಚಾರ್ಜ್ ಆಗುತ್ತಂತೆ. ನಮ್ಮ ಮನೇಲಿ ಏನಾದರೂ ನಾವು ಚಾರ್ಜಿಂಗ್ ಮಾಡ್ಕೊತೀವಿ ಅಂದರೆ ಇಟ್ ವಿಲ್ ಟೇಕ್ ಅರೌಂಡ್ 3 to 4 hours ಇನ್ ಹೈ ಟಾಪ್ ಎಂಡ್ ಮಾಡಲ್.
ಮಿಡ್ ವರ್ಷನಿಗೆ ಹೋದರೆ ಇಟ್ ವಿಲ್ ಟೇಕ್ 6 to 7 hours. ನೀವು ರಾತ್ರಿ ಮಲ್ಗೋವಾಗ ಗಾಡಿ ಚಾರ್ಜಿಗೆ ಹಾಕಿ ಮಲ್ಕೊಬಿಟ್ರೆ ಬೆಳಗ್ಗೆ ಆರಾಮಾಗಿ ಹೋಗ್ಬೋದು. ಪವರ್ ನೋ ವರ್ಡ್ಸ್ ಸ್ನೇಹಿತರೆ, ಸೂಪರ್. ಇದು ನಿಮಗೆ ಓವರ್ಟೇಕ್ ಮಾಡೋಕ್ಕೆ, ಟ್ರ್ಯಾಕ್ ರೇಸಿಗೂ ಆಯಿತು. ಎಲೆಕ್ಟ್ರಿಕ್ ವೆಹಿಕಲ್ ಸೂಪರ್ ಅಪ್ಪ. ಯಾವ ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಏನು ಪವರ್ ಇದೆ ಗೊತ್ತಾ, ಸೂಪರ್. ಸಿಟಿ ಒಳಗಡೆ ವಿತಿನ್ 200 kilometers ನಾನು ಗಾಡಿ ಓಡಿಸ್ಕೊತೀನಿ ಅಂದರೆ ಮಾಡಿಸಿದ ಗಾಡಿ ಇವೆಲ್ಲ. ಚಿಕ್ಕ ಗಾಡಿ, ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಈಸಿ. ಇದು ಟಾಪ್ ಆ್ಯಂಡ್ ವೇರಿಯಂಟು. ನಿಮಗೆ ಆನ್ ರೋಡ್ ಕಾಸ್ಟ್ ಬಂದುಬಿಟ್ಟು 12,42,000 rupees ಆಗುತ್ತೆ. ಇದರಲ್ಲಿ ನಿಮಗೆ ಮಿಡ್ ವೇರಿಯಂಟ್ ಬರುತ್ತೆ. ಮಿಡ್ ವೇರಿಯಂಟ್ ಬಂದುಬಿಟ್ಟು 11 lakh ಚೇಂಜ್ ಆಗುತ್ತೆ. ನೋಡಿ, ನಿಮ್ಮ ಕಂಫರ್ಟ್, ನಿಮಗೆ ಯಾವುದು ಲೈಕ್ ಓಕೆ ಅನಿಸುತ್ತೆ ಆ ಗಾಡಿ ನೀವು ಮಾಡ್ಕೋಬೋದು. ನಿಮ್ಮ ಕಂಪ್ಯಾಟಬಿಲಿಟಿ ಮೇಲೆ, ಆಮೇಲೆ ನಿಮ್ಮ ಯೂಸೇಜ್ ಮೇಲೆ. ನೀವು ಇಲ್ಲ ನಾನು ಸಾಕು ನಾರ್ಮಲ್ ಸಿಟಿ ಮಾತ್ರ ಓಡಾಡ್ತೀನಿ ಅಂದರೆ ಲೈಕ್ ಯು ಕ್ಯಾನ್ ಗೋ ಟು ಮಿಡ್ ವರ್ಷನ್ಸ್. ಇಲ್ಲ ನಾನು ಸ್ವಲ್ಪ ಪವರ್ ಇನ್ನೂ ಜಾಸ್ತಿ ಬೇಕು, ಲಾಂಗ್ ಸ್ವಲ್ಪ ಜಾಸ್ತಿ ಹೋಗ್ತೀನಿ ಅಂದರೆ ಕ್ಯಾನ್ ಗೋ ಟು ಟಾಪ್ ಆ್ಯಂಡ್ ಮಾಡಲ್. ನಿಮಗೆ ಸಿಟಿ ಪರ್ಪಸ್ಗೆ ಅಂತಲೇ ವೆಹಿಕಲ್ಸ್ ಇರೋದು. ಇವಾಗೆಲ್ಲ ಸೂಟೇಬಲ್ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೇನಾದರೂ ಪಕ್ಕದ ನೆಕ್ಸ್ಟ್ ಊರಲ್ಲಿ ಹೋಗಿ ರಿಲೇಷನ್ಸ್ ಇದೆ, ರಿಲೇಷನ್ಸ್ ಮನೇಲಿ ಇದ್ದಾರೆ ಅಂದರೆ ಧೈರ್ಯ ಮಾಡಿ ನೀವು ಗಾಡಿ ಎತ್ಕೊಂಡು ಹೋಗ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ಹೇಳಿದ್ಮೇಲೆ ಸ್ಟೆಪ್ನಿ ಬೇರೆ ಇಲ್ಲ, ಕೇರ್ಫುಲ್ ಆಗಿರಬೇಕು. ಪಂಚರ್ ಕಿಟ್ನ ನೀವು ಯಾವಾಗಲೂ ಎತ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ನೋಡಿ, ಓವರ್ಟೇಕ್ ಮಾಡೋಕ್ಕೆ ಅಪ್ಪಪ್ಪ ಮಸ್ತ್ ಗಾಡಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಮಾಡ್ಬೋದು ಓವರ್ಟೇಕ್ ಮಾಡ್ಬೋದು. ಬ್ರೇಕ್ಸ್ ಕೂಡ ಅಷ್ಟೇ ಸೂಪರ್ ಆಗಿದೆ. ಲೈಕ್ ಡ್ಯುಯಲ್ ಚಾನೆಲ್ ABS ಬರುತ್ತೆ. ಮೇಂಟೆನೆನ್ಸ್ ಇಲ್ಲ. ಅರೌಂಡ್ ಇವರು ಹೇಳಿದ್ರ ಪ್ರಕಾರ ನನಗೆ ಮೇಂಟೆನೆನ್ಸು 2,500 rupees ಮ್ಯಾಕ್ಸ್ ಬರುತ್ತೆ ಒಂದ್ಸರಿ ಲೈಕ್ ಸರ್ವಿಸಿಗೆ ಬಂದರೆ. ಸಾಕಲ್ಲ ಗುರು, 2,500 ಬಂದರೆ. ಆಮೇಲೆ ಇದು ಬ್ಯಾಟ್ರಿ ಸೈಕಲ್ ಬಂದುಬಿಟ್ಟು ನಿಮಗೆ ಒಂದ್ಸರಿ ಬ್ಯಾಟ್ರಿ ಸೈಕಲ್ ಚಾರ್ಜಿಂಗ್ ಅಂದರೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ 1 cycle ಅಂತ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಇರೋ ಕೆಪಾಸಿಟಿ 3,000 cycles. ನಿಮಗೆ ಒಂದು ಸೈಕಲ್ 250 kilometers ಅಂದರೆ ಅರೌಂಡ್ 3,000 cycles, ಅರೌಂಡ್ 8 lakhs ಚೇಂಜ್ ಆಗುತ್ತೆ. ಅಷ್ಟೆಲ್ಲ ಓಡಿಸ್ತೀರಾ ನಿಜವಾಗ್ಲೂ ಗಾಡಿನ? ಮ್ಯಾಕ್ಸಿಮಮ್ ಅಂದರೆ 1 ವರ್ಷಕ್ಕೆ ನಾವು 10,000 kilometer ಹೊಡಿತೀವಿ. ಇದು ಅಷ್ಟು ಹೋಗಲ್ಲ ಗಾಡಿ, ಅಷ್ಟು ಓಡ್ಸೋಕ್ಕಾಗಲ್ಲ. ಆಮೇಲೆ ಇದಕ್ಕೆ ವಾರಂಟಿ ತುಂಬ ಚೆನ್ನಾಗಿದೆ. ವಾರಂಟಿ 2 ಥರ ಇದೆ. ಒಂದು 1,60,000 kilometers ವಾರಂಟಿ. ಇನ್ನೊಂದು ನಿಮಗೆ 8 years ಬ್ಯಾಟ್ರಿ ವಾರಂಟಿ. 1 lakh ಯಾವ್ದು ಅರ್ಲಿಯರ್ ಯಾಕೆ ಬರುತ್ತೆ, ಅಲ್ಲ 1,60,000 ಅರ್ಲಿಯರ್ಗೆ ಬಂದರೆ ಅದಕ್ಕೆ ವಾರಂಟಿ ಯಾಕೆ ಬರುತ್ತೆ, ಅಷ್ಟೊಳಗಡೆ ಪ್ರಾಬ್ಲಮ್ ಅಂದರೆ. ಇಲ್ಲ ನಿಮಗೆ 8 years ಒಳಗಡೆ ಏನು ಬರುತ್ತೆ ಅದು ವಾರಂಟಿ. 2 types ಆಫ್ ವಾರಂಟೀಸ್ ಬರುತ್ತೆ. ನಾನು ಅವಾಗಲಿಂದ ಅಬ್ಸರ್ವ್ ಮಾಡಿದೆ, ಗಾಡಿನ ಬ್ರೇಕೇ ಹಿಡಿತಾ ಇಲ್ಲ, ಅದೇ ನಿಂತ್ಕೊತಾ ಇದೆ. ಐಡ್ಲಿಂಗ್ ಡೌನ್ ಮಾಡಿದ್ರೆ ಅದೇ ನಿಂತ್ಕೊತಾ ಇದೆ. ಸಾರಿ, ರೀಸನ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಸೊ ಅದರಲ್ಲಿ ಬ್ರೇಕ್ ಫೋರ್ಸ್ ತಗೊಳ್ಳುತ್ತಲ್ಲ ಸರ್, ವೀಲ್ಸ್ ಇಂದ ಏನ್ ಎನರ್ಜಿ ಯೂಸ್ ಆಗಿರುತ್ತಲ್ಲ ಅದನ್ನ ರಿಯೂಸ್ ಮಾಡುತ್ತೆ. ಅದರಿಂದ ನಿಮ್ಗೆ ಒಂದ್ ಸ್ವಲ್ಪ ರೇಂಜ್ ಜಾಸ್ತಿ ಕೊಡುತ್ತೆ. ಯಾವಾಗ ಆಕ್ಸಿಲೇಟ್ ಮಾಡ್ತಿರೋ ಆ ಬ್ರೇಕಿಂಗ್ ಫೀಲ್ ಆಗ್ತಾ ಇದೆ. ಸೊ ಆ ಬ್ರೇಕ್ ಫೋರ್ಸ್ ಅಲ್ಲಿ ನಿಮ್ಗೆ ಎನರ್ಜಿ ರಿಯೂಸ್. ಅದು ನಿಂತೆ ಹೋಯ್ತು, ಬ್ರೇಕ್ ಹಿಡಿದಿಲ್ಲ ನಾನು. ಅದು ಮೋಟರು ರನ್ನಿಂಗ್ RPM ಕಮ್ಮಿ ಮಾಡ್ಕೊಳ್ಳುತ್ತಲ್ಲ. ಇದ್ರಲ್ಲಿ ನೋಡಿ ನಿಮ್ಗೆ ಒಂದು ಸ್ಪೆಷಲ್ ಫೀಚರ್ ತೋರಿಸ್ತೀನಿ. ರೀಸನ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ 2 buttons ಬರುತ್ತೆ. ಒಂದು ರೀಸನ್ ಅಂತ ಬಟನ್ಸ್ ಹೆಸರು ಬಂದ್ಬಿಟ್ಟು, ಈ ಫೀಚರ್ ಬಂದ್ಬಿಟ್ಟು ನಾನು ಕೇಳಿದ್ದು. ಇದರಲ್ಲಿ ಅಪ್ ಮಾಡಲಿಕ್ಕೆ ಒಂದು ಬಟನ್ ಬರುತ್ತೆ, ಡೌನ್ ಮಾಡಲಿಕ್ಕೆ ಇದರಲ್ಲಿ 3 ಬರುತ್ತೆ. 0, 1, 2, 3 4 ಥರ ಬರುತ್ತೆ. 0 ಅಂದರೆ ಈ ರೀಸನ್ ಫಸ್ಟ್ ಆಫ್ ಆಲ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಹೇಳ್ತೀನಿ ಕೇಳಿ. ಗಾಡಿಗೆ ಹೋಗ್ತಾ ಇರುತ್ತೆ, ಡೌನಲ್ಲಿ ಹೋಗ್ತಿರ್ತೀರಾ, ನೀವು ಬ್ರೇಕ್ ಅಪ್ಲೈ ಮಾಡಬೇಕಾಗತ್ತೆ. ಬ್ರೇಕ್ ಅಪ್ಲೈ ಮಾಡಿದಾಗ ನಿಮಗೆ ನಾರ್ಮಲ್ ಬ್ರೇಕ್ ಅಪ್ಲೈ ಆಗುತ್ತೆ, ಚೇಂಜಸ್ ಏನೂ ಇರಲ್ಲ. ರೀಸನ್ ಆಕ್ಟಿವೇಟ್ ಆದರೆ ಏನಾಗುತ್ತೆ, ಒಂದು ಬ್ರೇಕ್ ಹಿಡಿದ ನೀವು ಬ್ರೇಕ್ ಹಿಡಿಯೋ ನೆಸೆಸಿಟಿ ಇರಲ್ಲ. ಗಾಡಿ ಆಟೋಮೆಟಿಕ್ ಬ್ರೇಕ್ ತಗೊಳುತ್ತೆ, ಮೋಟ್ರ್ ಸ್ವಲ್ಪ ಟೈಟ್ ಆಗ್ತಾ ಬರುತ್ತೆ. ಅದರಿಂದ ಗಾಡಿ ಏನು ನಿಮಗೆ ಸ್ಟಾಪ್ ಆಗುತ್ತೆ, ಅದರಿಂದ ಬ್ಯಾಟ್ರಿ ಚಾರ್ಜ್ ಆಗ್ತಾ ಹೋಗುತ್ತೆ. ಇದರಲ್ಲಿ 0 ಅಂದರೆ ಏನೂ ಚಾರ್ಜ್ ಆಗಲ್ಲ, ನಾರ್ಮಲ್ ಆಗಿರುತ್ತೆ. 1 ಅಂದರೆ ಸ್ವಲ್ಪ ರೇಂಜ್, ಅದೇ ರೇಂಜ್ ಏನಕ್ಕೆ ಅಂದರೆ ರೇಂಜ್ ಕರೀತಾರೆ ಅಂದರೆ ಒಂದು ಸ್ವಲ್ಪ ರೇಂಜ್ ಜಾಸ್ತಿ ಆಗುತ್ತೆ. 2 ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ರೇಂಜ್ ಜಾಸ್ತಿ ಆಗುತ್ತೆ. 3 ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮೈನ್ ಸ್ಪೆಷಲ್ ಫೀಚರು ಬಂದುಬಿಟ್ಟು ಇದರಲ್ಲಿ ಚಾರ್ಜಿಂಗು. ಸ್ವಿಚ್ ನೋಡಿ ಏನಂದರೆ ಚಾರ್ಜಿಂಗ್ ಒಳಗಡೆ ಒಂದು ಗನ್ ಇಡ್ತೀರಾ, ಹೌದಾ, ಗಾಡಿ ಗನ್ ಇಡ್ತೀರಾ, ಯಾರಾದರೂ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದೇ ರೀಸನ್ಗೆ ಬಂದುಬಿಟ್ಟು ಲಾಕ್. ಅದು ಒಂದ್ಸರಿ ಗನ್ ಇಟ್ಟು ಪ್ರೆಸ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ, ಯಾರು ತೆಗಿಲಿಕ್ಕೆ ಬರಲ್ಲ. ನೀವು ಬಂದು ಅನ್ಲಾಕ್ ಮಾಡೋವರೆಗೂ ಅದನ್ನ ಯಾರು ತೆಗಿಲಿಕ್ಕೆ ಬರಲ್ಲ. ಆಮೇಲೆ ಇದು ಬಂದುಬಿಟ್ಟು ನಿಮಗೆ ಬೂಟ್ ಓಪನ್ ಆಗುತ್ತೆ. ಇದು ಲೈಕ್ ಗಾಡಿ ಕಂಪ್ಲೀಟ್ ಲಾಕ್ ಆಗುತ್ತೆ. ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇಲ್ಲಿ ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ಕೊಟ್ಟಿಲ್ಲ. ಲೈಕ್ ನಿಮಗೆ ರೈಟ್ ಸೈಡ್ ಡೋರಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾನೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ನಿಮಗಿದೆ. ಹೇಳಿದ್ನಲ್ಲ, ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಲೈಕ್ ವಾಲ್ಯೂಮ್ ಅಪ್ಪು, ರೈಸು, ಕಾಲ್ ರಿಸೀವಿಂಗು, ಹಾರನ್ನು, ಸೂಪರ್. ಹರ್ಮನ್ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾನೆ, ಕ್ರೇಜಿ ಆಗಿದೆ. ಹೆಚ್ಚಿ ಸೌಂಡ್ ಎದುರು ಕೇಳಿಸ್ಕೊಂಡ್ರಲ್ಲ, ಸೌಂಡ್ ಆಸಮ್ ಆಗಿದೆ. ನಿಮಗೆ ಎಕ್ಸ್ಟ್ರಾ ಸ್ಪೀಕರ್ಸು, ಸಬ್ವೂಫರ್ಸು ಹಾಕ್ಸೋ ನೆಸೆಸಿಟಿ ಇಲ್ಲ. JC ರೇಡಿಯೋ ಹೋಗೋದು ಬಿಟ್ಬಿಡಿ. ಈ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರೆ ಯಾವ ಮೆಕ್ಯಾನಿಕ್ ಶಾಪು ಬೇಡ, ಎಕ್ಸ್ಟ್ರಾ ಫಿಟ್ಟಿಂಗ್ಸು ಬೇಡ. ನಿಮಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಟೋಟಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ, Z ಕನೆಕ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದ್ರ ಪ್ರತಿಯೊಂದು ಆಪ್ಷನ್ಸ್ ನಿಮಗೆ ತೋರಿಸುತ್ತೆ. ಅಲ್ಲಿ ಏನೇನಿದೆ,
ಗಾಡಿ ಎಷ್ಟು ಬ್ಯಾಟ್ರಿ ಚಾರ್ಜ್ ಇದೆ, ಆಮೇಲೆ ಸೆಂಟರ್ ಲಾಕ್ ಮಾಡ್ಬೋದು, ಓಪನ್ ಮಾಡ್ಬೋದು, ಪ್ರತಿಯೊಂದು ಮೊಬೈಲ್ ಆ್ಯಪಲ್ಲೇ ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಕೆಳಗೆ ಬರಬೇಕಂತೇನಿಲ್ಲ, ಗಾಡಿ ಮರೆಸ್ಬಿಟ್ಟು ಮೇಲೆ ಹೋದ್ರಲ್ಲಿ ಸೆಂಟರ್ ಲಾಕ್ ಮಾಡ್ಬೋದು, ಎಲ್ಲ ಅದು ಮೊಬೈಲಲ್ಲೇ ಮಾಡಿ ಬಿಸಾಕ್ಬಿಡ್ಬೋದು. ನೋಡಿ ಇಷ್ಟೆಲ್ಲ ಫೀಚರ್ಸ್ ಕೊಟ್ಬಿಟ್ಟು ಅವರು ಲೆವೆಲ್ ಹಾಕಿ ಕೊಡ್ತಿದ್ದಾರೆ ನಮ್ಮ ಟಾಟಾದವರು. ಯಾಕೆ ನಾವು ತೊಗೋಬಾರ್ದು ಅಂತ ಯೋಚನೆ ಮಾಡ್ತಿದ್ರೆ ಇನ್ನೂ ಜನ ಬನ್ನಿ. ಟಾಟಾ ಮೋಟರ್ಸ್ ನಮ್ಮ ಮೈಸೂರು ರೋಡಲ್ಲಿ ಒಂದು ಶೋರೂಮ್ ಇದೆ, ಕೇಳಿ ಟೆಸ್ಟ್ ಡ್ರೈವ್ ಕೊಡ್ತಾರೆ. ಈ ಗಾಡಿನ ನಮಗೆ ಟೆಸ್ಟ್ ಡ್ರೈವ್ ಕೊಟ್ಟಿರೋದು ಹೇಮಂತ್ ಅಂತ. ಥ್ಯಾಂಕ್ ಯು ಹೇಮಂತ್, ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ರೆ. ಗಾಡಿ ಪಾರ್ಕಿಂಗ್ ಕೂಡ ತುಂಬಾ ಈಸಿ ನಿಮಗೆ. ಅಂದರೆ ನಿಮಗೆ ತುಂಬ ಆ ಕಡೆ ಈ ಕಡೆ ನೋಡಬೇಕಂತ ಏನಿಲ್ಲ, ತುಂಬ ಚೆನ್ನಾಗಿದೆ. ಕಾಂಪ್ಯಾಕ್ಟಾಗಿ ವೆಹಿಕಲ್ ಸೂಪರ್ ಆಗಿದೆ. ಟೈರು ನಿಮಗೆ ಲೈಕ್ ಸ್ಟೇರಿಂಗು ಸ್ಟ್ರೈಟ್ ಆಗಿದೆ ಅಂತ ಗೊತ್ತಾಗೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ತಿರುಗಿಸಿದ್ರೆ ಇಲ್ಲೇ ಕಾಣ್ತಾ ಇದೆ. ಹೌದಾ, ಲೀನ್ಸ್ ಅಡ್ಜಸ್ಟ್ಮೆಂಟ್ಸು ನೋಡಿ, ಲೆಫ್ಟು ರೈಟ್ ಹಿಂಗೆ ಸ್ಟ್ರೇಟ್ ಆದಮೇಲೆ ನೀವು ಬೇಕಾದ್ರೆ ಹಿಂಗೆ ರಿವರ್ಸ್ ಹೋಗ್ಬಿಟ್ಟು ನೋಡಿ ಮತ್ತೆ ಇದು ಕ್ಲಾಕ್ ವೈಸ್ ತಿರುಗಿಸ್ಬೇಕು. ನೀವು ಗಾಡಿ ನಿಲ್ಲಿಸ್ಬೇಕಂದ್ರೆ ಒಂದು ನ್ಯೂಟ್ರಲ್ ಮಾಡಿ ಕೊನೆಗೆ ಹ್ಯಾಂಡ್ ಬ್ರೇಕ್ ಹಾಕಿ ದೆನ್ ಯು ಹ್ಯಾವ್ ಟು ಆಫ್ ದ ವೆಹಿಕಲ್. ಡೋರ್ ಓಪನ್ ಆದಮೇಲೆ ಇನ್ಫೋಟೈನ್ಮೆಂಟ್ ಸಿಸ್ಟಮು ಆಫ್ ಆಗುತ್ತೆ. ಇವಾಗ ಸದ್ಯಕ್ಕೆ ಆನ್ ಆಗಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಕೀ ಬಂದುಬಿಟ್ಟು ನಿಮಗೆ ಸೆಂಟ್ರಲ್ ಲಾಕಿಂಗ್, ಇದರಲ್ಲಿ ನಿಮಗೆ ಕೀ ಬಂದುಬಿಟ್ಟು ಒಂದು ಕಾರ್ ಲಾಕ್ ಮಾಡಲಿಕ್ಕೆ ಅಂದರೆ ಬೂಟ್ ಓಪನ್ ಮಾಡಲಿಕ್ಕೆ, ಇದು ಹೆಡ್ ಲ್ಯಾಂಪ್. ಓಕೆ, ಹೆಡ್ ಲ್ಯಾಂಪ್ಸ್ಗೆ ಇದು ಮತ್ತೆ ಲಾಕ್ ಮಾಡಲಿಕ್ಕೆ 2 ಕೀ ಕೊಡ್ತಾರೆ. ಕ್ಯಾಶ್ ಕೊಟ್ಟರೆ, ಲೋನ್ ಕೊಟ್ಟರೆ ಒಂದೇ ಕೀ ಕೊಡ್ತಾರೆ. ಒಂದು ಬ್ಯಾಂಕಲ್ಲಿ ಇರುತ್ತೆ. ಏನು ಮಾಡ್ತಾರೆ ಯೋಚನೆ ಮಾಡಿ. ಗಾಡಿ ಈ ಪ್ರೀಮಿಯಂ ಲುಕ್ ನೋಡಿ, ಸೂಪರ್ಬ್ ಆಗಿದೆ. ಕಲರ್ ಡ್ಯೂಯಲ್ ಟೋನ್ ಕಲರ್, ಇಂಟೀರಿಯರ್ ಕಂಪ್ಲೀಟ್ ಡ್ಯೂಯಲ್ ಟೋನ್ ಕಲರ್ ಬರುತ್ತೆ. ಬಟ್ ಸಾಕು, ಪರವಾಗಿಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ EV ವೆಹಿಕಲ್. ಮಸ್ತಾಗಿದೆ ಅಲ್ಲ? ಸರಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಹೇಳಿದ್ದೀನಿ. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಏನಾರ ಮಿಸ್ ಆಗಿದ್ರೆ ಕ್ಯಾನ್ ಟೆಲ್ ಮಿ ಇನ್ ದ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರನೇ ಇದೆ. ಸ್ವಲ್ಪ ನಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಬಿಕಾಸ್ ನಾವು ಹೊರಗಡೆ ಇದ್ದೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.